16 ವರ್ಷಗಳ ತಪಸ್ಸು ಕೊನೆಗೆ ಈ ಸಲ ಏನಾದ್ರು ಕಪ್ ಗೆದ್ರೆ ಎಷ್ಟೋ ಅಭಿಮಾನಿಗಳ ಕಣ್ಣಲ್ಲಿ ಒಂಥರ ಆನಂದ ಬಾಷ್ಪ ಬಂದೇ ಬರುತ್ತೆ. ಮ್ಯಾಕ್ಸ್ವೆಲ್ ಆಲ್ಮೋಸ್ಟ್ ಒಳ್ಳೆ ಪ್ಲೇಯರ್, ಆಸ್ಟ್ರೇಲಿಯಾ ಬ್ಲಡ್ ಅಲ್ಲೇ ಹಂಗಿರೋದು, ಹೆಂಗಾದ್ರೂ ಮಾಡಿ ಟೀಮ್ ಗೆಲ್ಬೇಕು. ಅವ್ರು ತಮ್ಮ ಸ್ವಂತಕ್ಕಾಗಲ್ಲ ಟೀಮ್ಗೋಸ್ಕರ ಆಡ್ತಾರೆ. ಸ್ವಪ್ನಿಲ್ ಸಿಂಗ್ ಅವರು ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರು ಬಂದಾಗಿಂದ ಏನೋ RCB ಲಕ್ ಅನ್ಬಹುದು, ಅಷ್ಟು ಮ್ಯಾಚ್ ಗೆದ್ದಿದೆ, ಬ್ಯಾಕ್ ಟು ಬ್ಯಾಕ್ 5. ಕೊಹ್ಲಿ ಒಂದು ಮಾತು ಹೇಳಿದ್ರು, RCB ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು. ಇವಾಗ 1% ಇಂದ ಹಿಡ್ಕೊಂಡು 37% ಇದೆ ಇನ್ನು RCB ಕ್ವಾಲಿಫೈ ಆಗ್ತಕ್ಕಂಥ ಚಾನ್ಸಸ್. 16 ವರ್ಷ RCB ಮೆನ್ಸ್ ಟೀಮ್ ಗೆಲ್ದೇ ಇರ್ತಕ್ಕಂಥದ್ದನ್ನ ವುಮೆನ್ಸ್ ಟೀಮ್ 2 ವರ್ಷದಲ್ಲಿ ಮಾಡ್ತು. RCB ಅನ್ನೋದು ಬೇರೆ ಬೇರೆ ಟೀಮ್ ಅಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಮ್ಯಾಕ್ಸ್ವೆಲ್ ಮೇಲೆ ಸಖತ್ ಹೋಪ್ಸ್ ಇತ್ತು, ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆನಂತರ DK ಕಾಮೆಂಟರ್ ಆಗ್ಬಿಟ್ಟು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂದ್ರೆ ಅಷ್ಟೊಂದು ಈಸಿ ಅಲ್ಲ, ಅದು ಮೈಂಡ್ ಸೆಟ್ ಬೇಕು. KL ರಾಹುಲ್ ಬಂದ್ರೆ ಇನ್ನೂ ಒಂಥರ ಬೇರೆ ತರಾನೇ ಇರುತ್ತೆ RCB ಫೀಲ್. ಇಬ್ರು ಜನ ಸೇರ್ಬಿಟ್ಟು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ರೆ RCB ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. RCB ಗೆಲ್ಲಿ ಸೊಲ್ಲಿ ವಾಟ್ ಹ್ಯಾಪನ್ ಆನ್ 18th May, ವಿ ವಿಲ್ ಸಪೋರ್ಟ್ ಆಲ್ವೇಸ್ RCB ಟಿಲ್ ಅವರ್ ಲಾಸ್ಟ್ ಬ್ರೀತ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ನಾನೀಗ ಸದ್ಯಕ್ಕೆ ಬ್ರಿಜೇಶ್ ಪಟೇಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಇದ್ದೀನಿ. ಕಾರಣ ಇಷ್ಟೇ, RCB ವರ್ಸಸ್ CSK ಬಹು ನಿರೀಕ್ಷಿತ ಹೈ ವೋಲ್ಟೇಜ್ ಪಂದ್ಯ. ಸೊ ಇವತ್ತಿನ ಪಂದ್ಯದಲ್ಲಿ ಮಳೆ ಬಂದಿಲ್ಲ ಅಂತಂದರೆ RCB ಏನು ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ರನ್ ರೇಟ್ ಪ್ರಕಾರ ಗೆದ್ದುಬಿಟ್ರೆ CSKನ ಮನೆ ಕಳಿಸ್ದಾಗೂ ಆಗುತ್ತೆ, ಇವರು ಏನು ಕ್ವಾಲಿಫೈಯರ್ ಹಂತವನ್ನು ಆರಾಮಾಗಿ ಪ್ರವೇಶ ಮಾಡಿದಾಗುತ್ತೆ. ಅಲ್ಲಿಂದ ಏನು ಕಪ್ಪು ಗೆಲುವಿಗೆ ಬಹು ನಿರೀಕ್ಷಿತ 16 ವರ್ಷಗಳಿಂದ ಕಾದಂತಹ ಒಂದು ತಪಸ್ಸು ಅಂತ ಅನ್ಬೋದು, ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ನಮ್ಮ ಬಹುಕೋಟಿ ಜನರ ಏನು RCB ಅಭಿಮಾನಿಗಳ ಒಂದು ಕನಸನ್ನು ಸಾಕಾರಗೊಳಿಸೋಕ್ಕೆ ಕಾರಣ ಆದಂತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ RCB ಹಾಗೆಯೇ ಏನು CSK ಪಂದ್ಯ ಯಾವಾಗಲೂ ಕೂಡ ಹೈ ವೋಲ್ಟೇಜ್ ಪಂದ್ಯನೇ. ನೀವು ನೋಡಿರ್ಬೋದು, ಸ್ಟಾರ್ಟಿಂಗ್ ಮ್ಯಾಚಲ್ಲೇ 30+ crores ವ್ಯೂವರ್ಸ್ ಏನು ಪಡ್ಕೊಂಡಿತ್ತು ಜಿಯೋ ಸಿನಿಮಾ ಆ್ಯಪ್. ಸೊ ಇವಾಗ ಯಾವ ರೀತಿಯಾಗಿ ಈ ಒಂದು ಪಂದ್ಯ ಇನ್ನೂ ಕೂಡ ಹೆಚ್ಚಿನದಾಗಿ ಒಂದು ರೋಚಕತೆಗೆ ಸಾಕ್ಷಿಯಾಗುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಪಂದ್ಯದಕ್ಕಿಂತ ಮುಂಚೆ ನಮ್ಮ RCB ಅಭಿಮಾನಿಗಳು, ಅದರಲ್ಲೂ ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥವ್ರು, ಸೊ ಕ್ರಿಕೆಟನ್ನು ಅಂದರೆ ಮುಂದಿನ ಫ್ಯೂಚರ್ ಕ್ರಿಕೆಟರ್ಸ್, ಸೊ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನ ಏನು ಕ್ರಿಕೆಟ್ ಅಂದರೆ ಪ್ರೊಫೆಷನ್ನಾಗಿ ತೊಗೊಬೇಕು ಅನ್ನುವಂಥ ಕನಸಿಟ್ಕೊಂಡು ಹೊರಟಿರೋಂಥವ್ರು. ಸೊ ಅವರನ್ನೆಲ್ಲ ಮಾತಾಡ್ಸೋಣ. ಸೊ ಬೆಟರ್ ಈ ಒಂದು ಪಂದ್ಯವನ್ನು RCB ಮತ್ತು CSK ಅಂತ ನೋಡೋದಕ್ಕಿಂತ RCB ಈ ಒಂದೇ ಒಂದು ಮ್ಯಾಚ್ ಇದೆ, ಅದನ್ನು ಗೆಲ್ಲೇಬೇಕು. ಸೊ ಗೆದ್ದು ಕ್ವಾಲಿಫೈ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇರುವಂಥ ಪಂದ್ಯವನ್ನು ಜನ ಯಾವ ರೀತಿ ನೋಡ್ತಾರೆ, ಹಾಗೆ ಹೇಳಿದ್ನಲ್ಲ ಮುಂಚೆ ಕ್ರಿಕೆಟರ್ಸ್ ಯಾವ ರೀತಿ ನೋಡ್ತಾರೆ ಅಂತ ನೋಡೋಣ. ಹಾಯ್, ಹೇಗೆ ನಡೀತಿದೆ ಕ್ರಿಕೆಟ್ ಪ್ರಾಕ್ಟೀಸ್ ಎಲ್ಲ? ಚೆನ್ನಾಗಿ ನಡೀತಿದೆ. ಓಕೆ, ಆ್ಯಂಡ್ ನಾವು ಚೆನ್ನಾಗಿ ಮಾಡ್ತಿದ್ದೀವಿ. ಗುಡ್. ದಟ್ ನಮ್ಮ ಕರ್ನಾಟಕ ಕೂಡ ಒಳ್ಳೆ ವಿಚಾರ. ಏನು ಅಭಿಮನ್ಯು ಮಿಥುನ್ ಸರ್ ಅಂಡರಲ್ಲಿ ನೀವು ಪ್ರಾಕ್ಟೀಸನ್ನು ತಗೊಳ್ತಾ ಇದ್ದೀರಾ? ಹೇಗೆ ಬರ್ತಿರ್ತಾರೆ ಸರ್? ಯಾವಾಗ ಬರ್ತಿರ್ತಾರೆ? ನಮ್ಮದು BPCL ನಡೆಯೋದು ವಾರದಲ್ಲಿ 2 ಸೆಷನ್ ನಡೆಯುತ್ತೆ, ಮಂಗಳವಾರ ಮತ್ತು ಬುಧವಾರ. ಸೊ 2 ದಿನ ಮಳೆ ಬಂದಿದ್ರೆ ಇವತ್ತು ಗುರುವಾರ ಮಾಡ್ತಿರೋದು. ಏನು ಮಾಡೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಮಿಥುನ್ ಸರು ಆಲ್ವೇಸ್ ಇದ್ದೇ ಇರ್ತಾರೆ ನಮ್ಮ ಜೊತೆ, ಬ್ಯಾಕ್ ಆಗಿ ಇದ್ದೇ ಇರ್ತಾರೆ, ಬರ್ತಾರೆ, ಸೆಷನ್ ಇದ್ದಾಗೆಲ್ಲ ಬರ್ತಾರೆ. ನಮ್ಗೆ ಸಾಕ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ಇನೋವೇಟಿವ್ ಆಗಿದೆ ಒಂದು ಅಕಾಡೆಮಿ, ಅಂದರೆ ಒಂಥರ ಇನೋವೇಟಿವ್ ಆಗಿದೆ. ಹೊಸ ಡ್ರಿಲ್ಸು ಅಥವಾ ಹೊಸದೇನು ಬೇಕಲ್ಲ ಫಾಸ್ಟ್ ಬೌಲರ್ಗೆ, ಒಂಥರ ಫಾಸ್ಟ್ ಬೌಲರ್ಗೆ ದೇವಾಲಯ ಇದ್ದಂಗೆ ಇದು, ಆ ಥರ. ಸೂಪರ್, ದಟ್ಸ್ ಫೈನ್. ಯಾಕೆಂದರೆ ಈಗ ನೀವು ಕ್ರಿಕೆಟ್ನ ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಬಟ್ ಈಗ ವೆರಿ ಇಂಪಾರ್ಟೆಂಟ್ ಅಂದರೆ ಈಗ ಕ್ರಿಕೆಟ್ ಏನು ಒಂದು ಜಗತ್ತಲ್ಲಿ IPL ಅನ್ನುವಂಥದ್ದು ಸಾಕಷ್ಟು ಸದ್ದು ಮಾಡ್ತಾಯಿದೆ. ಅದರಲ್ಲೂ ಕೂಡ RCB ಮತ್ತು CSK ಪಂದ್ಯ ಅಂತಂದರೆ ಅದು ಹೈ ವೋಲ್ಟೇಜ್ ಪಂದ್ಯ. ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಹೇಗೆ ನಡೆಯುತ್ತೋ ಆ ರೀತಿಯಾಗಿ ಒಂದು ರೈವಲ್ರಿ ಇರುವಂಥ ಪಂದ್ಯ ಕೂಡ. ಸೊ ಹೇಗೆ ನೋಡ್ತೀರಾ ಈ ಒಂದು ಪಂದ್ಯವನ್ನು, ಮತ್ತು ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಒಂಥರ ಪಂದ್ಯ ನೋಡೋಕ್ಕೆ ಲೆಜೆಂಡ್ಗಳು ಆಡ್ತಿದ್ದಾರೆ. ಒಂದು ಸೈಡ್ ಕೊಹ್ಲಿ ಆಡ್ತಿದ್ದಾರೆ, ಇನ್ನೊಂದು ಸೈಡ್ ಧೋನಿ ಆಡ್ತಿದ್ದಾರೆ. ಧೋನಿಗೂ ಎಷ್ಟು ಅಭಿಮಾನಿಗಳಿದ್ದಾರೆ ಅದರಷ್ಟೇ ಅಭಿಮಾನಿಗಳು ಕೊಹ್ಲಿ ಅವ್ರಿಗೆ ಇದ್ದಾರೆ. ಸೊ ಹೈ ವೋಲ್ಟೇಜ್ ಪಂದ್ಯ ಆಗಲಿಕ್ಕೆ ಬೇರೆ ಸಾಕ್ಷಿ ಏನು ಬೇಕಾಗಿಲ್ಲ. ಆಲ್ಮೋಸ್ಟ್ ಹೈ ವೋಲ್ಟೇಜ್ ಪಂದ್ಯ. ಜೊತೆಗೆ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರಂತೂ ಕ್ವಾಲಿಫೈ ಗ್ಯಾರಂಟಿ. RCB 18 ರನ್ನಿಂದ ಗೆದ್ದರೆ ಅಥವಾ 18.1 ಓವರಲ್ಲಿ ಏನಾದರೂ ಚೇಂಜ್ ಮಾಡಿ ಗೆದ್ದರೆ RCB ಕ್ವಾಲಿಫೈ ಆಗುತ್ತೆ. 16 ವರ್ಷಗಳ ತಪಸ್ಸು ಕೊನೆಗೆ ಈ ಸಲ ಏನಾದ್ರು ಕಪ್ ಗೆದ್ದರೆ ಎಷ್ಟೋ ಅಭಿಮಾನಿಗಳ ಕಣ್ಣಲ್ಲಿ ಒಂಥರ ಆನಂದ ಬಾಷ್ಪ ಬಂದೇ ಬರುತ್ತೆ. ನೀವು ನೋಡ್ಬೋದು, ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ಎಲ್ಲೋ ಮೀಮ್ಸ್ ಆಗಲಿ, RCB ಫ್ಯಾನ್ ಪೇಜ್ ನೋಡ್ಬೋದು, ಸಖತ್ತಾಗಿದೆ. ಸಪೋರ್ಟಿವ್ ಫ್ಯಾನ್ ಪೇಜ್ ಇದೆ. ಆಲ್ಸೋ ಪ್ಲೇಯರ್ಸು ಅಷ್ಟೇ ಚೆನ್ನಾಗಿದ್ದಾರೆ. ಕೆಲವೊಂದು ಪ್ಲೇಯರ್ಸ್ ಹೆಂಗವ್ರೆ ಅಂದರೆ RCB ಕಪ್ ಗೆದ್ರೇ ಟೀಮ್ ಬಿಟ್ಟು ಬೇರೆ ಟೀಮ್ಗೆ ಹೋಗೋದಂತ, ಆ ಥರನೂ ಕೆಲವರು ಅವರೇ. ವಿರಾಟ್ ಕೊಹ್ಲಿ ಎಲ್ಲ ನೋಡ್ಬೋದು, ಈ ಟೀಮ್ ಬಿಟ್ಟು ಬೇರೆ ಟೀಮ್ಗೆಲ್ಲ ಹೋಗಲ್ಲ ಅಂತ. ಆಲ್ಮೋಸ್ಟ್ ನಾನು ನಿನ್ನೆ ಯಾವುದೋ ಒಂದು ಪೋಸ್ಟಲ್ಲಿ ನೋಡಿದೆ, ಮ್ಯಾಕ್ಸಿನು ಪ್ರೀತಿ ಜಿಂಟಾ ಬಾ ಅಂತಂದ್ರಂತೆ ಮತ್ತೆ ರಿಟರ್ನ್ ಪಂಜಾಬ್ ಕಿಂಗ್ಸ್ಗೆ. ಅವ್ರು ಹೇಳಿದ್ರಂತೆ RCB ಕಪ್ ಗೆಲ್ಲೋವರೆಗೂ ನಾನು ಮತ್ತೆ ಬೇರೆ ಯಾವುದೋ ಟೀಮ್ಗೆ ಆಡಲ್ಲ ಅಂತ. ಆ ಟೈಪು ಕೆಲವೊಂದು ಅಂದರೆ RCB ಅದೊಂಥರ ಅಭಿಮಾನ ಅನ್ನೋದಕ್ಕಿಂತನೂ ಒಂಥರ ಇಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋವಂಥದ್ದು ಟೀಮು. ಅದೇ
ಸೊ ಫೈನ್. ಈಗ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯ ಯಾವಾಗಲೂ ಕೂಡ ಹೈ ವೋಲ್ಟೇಜು. ಈಗ ಹೇಗಿದೆ ಲೆಕ್ಕಾಚಾರ ಅಂತಂದರೆ ನೀವು ಈಗ ಹೇಳಿದ ಪ್ರಕಾರ ಇಷ್ಟಿಷ್ಟೇ ರನ್ ಅಂದರೆ ಇಷ್ಟು ಓವರ್ಗಳಲ್ಲಿ ಚೇಸ್ ಮಾಡಬೇಕು ಅಂತ 18.1 ಓವರ್ ಒಳಗಡೆ ಚೇಸಿಂಗ್ ಮಾಡಬೇಕು. ಹಾಗೆ ಡಿಪೆಂಡ್ ಮಾಡ್ಕೊಬೇಕು ಅಂತಂದರೆ 18 ರನ್ ಪ್ಲಸ್ ಡಿಪೆಂಡ್ ಮಾಡ್ಕೊಬೇಕು ಅಂತ. ಸೊ ಆ ಲೆಕ್ಕದಲ್ಲಿ ನೋಡೋಕೆ ಹೋದರೆ ಹೇಗೆ ನೋಡಿದ್ರೂ ಇದು ಕ್ಯಾಲ್ಕುಲೇಷನ್ ಗೇಮು. ಫಸ್ಟ್ ಆಫ್ ಆಲ್ ಸಿ ಎಸ್ ಕೆ ಟಫ್ ಕಾಂಪಿಟೇಟರು. ಸೊ ಇದು ಎರಡೂ ಲೆಕ್ಕಾಚಾರವನ್ನು ನೋಡಿದ್ರೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಅನ್ಸುತ್ತಾ, ಮತ್ತು ಆ ಒಂದು ರನ್ ರೇಟಲ್ಲಿ ಸಿಗುತ್ತೆ ಅಂತ ಅನ್ಸುತ್ತಾ? ಫಸ್ಟ್ ಆಫ್ ಆಲು ಇವಾಗ ಕೆಲವೊಂದು ಪ್ಲೇಯರ್ಸು ತಮ್ಮ ಊರಿಗೆ ಅಂದರೆ ತಮ್ಮ ದೇಶಕ್ಕೆ ಹೋಗಿದ್ದಾರೆ. ಬೇರೆ ತಮ್ಮ ಈ T20 ವರ್ಲ್ಡ್ ಕಪ್ ಬರ್ತಿದೆ. ಸೊ ಮತೀಶ್ ಪತಿರಾನ ಆಗಲಿ, ನಮ್ಮ ಕಡೆಯಿಂದ ವಿಲ್ ಜಾಕ್ಸು ಒಳ್ಳೆ ಪರ್ಫಾರ್ಮ್ ಮಾಡ್ತಿದ್ರು. ವಿಲ್ ಜಾಕ್ಸು ಲಾಸ್ಟ್ ಒಂದು ಸೆಂಚುರಿ ಹೊಡೋರು ನೋಡಬೇಕು, 41 ಬಾಲಲ್ಲಿ ಸೆಂಚುರಿ ಹೊಡೆದ್ರು. ಜೊತೆಗೆ ಪತಿರಾನು ಒಳ್ಳೆ ಬೌಲಿಂಗು, ಒಳ್ಳೆ ಯಾರ್ಕರೆಲ್ಲ ಹಾಕ್ತಿದ್ರು. ಒಂಥರ ಮೇನ್ ಬೌಲರ್ ಅವರು ಸಿ ಎಸ್ ಕೆ ಅವರು ಬಿಟ್ಬಿಟ್ರು. ಮೊಯಿನ್ ಅಲಿನೂ ಹೋದ್ರು ಅನ್ಸುತ್ತೆ. ಸೊ ನಮ್ಮ ಸಿ ಎಸ್ ಕೆಗೆ ಒಂಥರ ಅಡ್ವಾಂಟೇಜು ಇದೆ. ಮತೀಶ್ ಪತಿರಾನ ಇಲ್ಲ ಅಂತ ಅಂದ್ಬಿಟ್ಟು, ಮೊಯಿನ್ ಅಲಿ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನಿರಲ್ಲ, ಎಲ್ಲ ಪ್ಲೇಯರ್ ಹತ್ರನೂ ಅದು ಕ್ವಾಲಿಟಿ ಇರುತ್ತೆ. ಟೈಮ್ ಸಿಗಬೇಕಷ್ಟೇ ಪರ್ಫಾರ್ಮ್ ಮಾಡೋಕ್ಕೆ. ಈ ಸಲ ಮ್ಯಾಕ್ಸಿ ಮತ್ತೆ ಕಮ್ ಬ್ಯಾಕ್ ಮಾಡಿಬಿಟ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದರೆ ಆರ್ ಸಿ ಬಿ ಕ್ವಾಲಿಫೈ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಟೀಮ್ ಏನಿದೆಯಲ್ಲ ಅದು ಚೆನ್ನಾಗಿ ಆಡಬೇಕು. ಟೋಟಲ್ ಟೀಮ್ ಚೆನ್ನಾಗಿ ಆಡಿದ್ರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಆರಾಮಾಗಿ ಗೆಲ್ಬೋದು. ಅದರಲ್ಲಿ ಹೋಮ್ ಗ್ರೌಂಡ್ ಬೇರೆ. ಹೋಮ್ ಗ್ರೌಂಡಲ್ಲಿ ಕೆಲವರು ಕನ್ನಡಿಗರಿದ್ದಾರೆ, ಅಂದರೆ ವೈಶಾಖ್ ವಿಜಯಕುಮಾರ್ ಆಡಿಸ್ಬೋದು ಮೇ ಬಿ. ಒಳ್ಳೆ ಅಡ್ವಾಂಟೇಜು. ಯಾಕಂದರೆ ಹೋಮ್ ಗ್ರೌಂಡ್ ಪ್ಲೇಯರ್ಗೆಲ್ಲ ಗೊತ್ತಿರುತ್ತೆ ಹೆಂಗಿದೆ ಪಿಚ್ಚು, ಹೆಂಗೆ ಆ್ಯಕ್ಟ್ ಆಗುತ್ತೆ ಆ ಟೈಮಲ್ಲಿ. ಜೊತೆಗೆ ಇನ್ನೊಂದು ಫ್ಯಾಕ್ಟ್ ಅಂದರೆ ಮಳೆ ಬರ್ಬೋದು ಮೇ ಬಿ. 89% ಅಂತಿದೆ ಆ ದಿನ 18ನೇ ತಾರೀಕು. ಮಳೆ ಬಂದರೆ ಮ್ಯಾಚ್ ಅಂತೂ ಅಬಂಡನ್ ಮಾಡೋಕ್ಕಾಗಲ್ಲ. ಏನಕ್ಕೆಂದರೆ ಬೆಂಗಳೂರಲ್ಲಿ ಕೆಲವೊಂದು ಫೆಸಿಲಿಟಿ ಇದೆ. ಮಳೆ ಬಂದು ಹಾಫ್ ಆನ್ ಅವರಲ್ಲೇ 20 ಮಿನಿಟಲ್ಲಿ ಮ್ಯಾಚ್ ರೀಸ್ಟಾರ್ಟ್ ಆಗುತ್ತೆ. ಸೊ ಆ ಫೆಸಿಲಿಟಿ ಇರೋದ್ರಿಂದ ಮ್ಯಾಚ್ ಅಬಂಡನ್ ಆಗ್ತದೆ ಅಂತಕ್ಕಂಥ ಯಾವುದೂ ಭಯ ಇಲ್ಲ. ಆಲ್ಮೋಸ್ಟ್ ಅಟ್ಲೀಸ್ಟ್ 9:30ವರೆಗೂ ಮಳೆ ಇದ್ದರೆ, 9:30 ಮೇಲೆ ಮಳೆ ಹೋದರೆ 6 ಓವರ್ಗಾದರೂ ಆಡಿಸ್ಬೋದು. ಆ ರೀತಿ ಬೇರೆ ಇದೆ. ಬಟ್ 6 ಓವರ್ ಆಡಿಸಿದರೆ ಸ್ವಲ್ಪ ಕಷ್ಟ ಆಗ್ಬೋದು ಕ್ವಾಲಿಫೈ ಆಗೋಕ್ಕೆ. ಆಲ್ಮೋಸ್ಟು ಗೆದ್ದರೆ ಮಾತ್ರ ಈ ಸಲ ಕಪ್ ನಮ್ಮವರೇ ಹೊಡಿತಾರೆ ಆರ್ ಸಿ ಬಿ ಅವರು. ಫೈನ್. ಅದೇ ಈಗ ಮಳೆ ಬರುವಂತಹ ಲೆಕ್ಕಾಚಾರ ಇರೋದ್ರಿಂದ ಏನು ಅಭಿಮಾನಿಯಾಗಿ ಆರ್ ಸಿ ಬಿಯ ಪಟ್ಟ ಅಭಿಮಾನಿಯಾಗಿ ಮಳೆ ಬರಬಾರ್ದು ಅನ್ನೋ ಥರ ಏನಾದ್ರು ಪ್ರೇಯರ್ ಇದೆಯಾ? ಹೇಗೆ? ಆಲ್ಮೋಸ್ಟ್ ಎಲ್ಲ ಅಭಿಮಾನಿಗಳ ಹತ್ರ ಇದ್ದೇ ಇರುತ್ತೆ. ಆವತ್ತೊಂದಿನ ಮಳೆ ಬರಬಾರ್ದು ಅಂತ ಕೆಲವೊಂದು ಅಭಿಮಾನಿಗಳು ಹೆಂಗಿರ್ತಾರೆ ಅಂದರೆ ಪೂಜೆ ಮಾಡಿಸ್ಬೋದು. ನಾವು ಮಾಡ್ಸೋಕ್ಕೇನು ಹೋಗಲ್ಲ, ಅಷ್ಟೊಂದಿನ ಇದನ್ನಿಲ್ಲ. ಅಂದರೆ ಮಳೆ ನಾವು ಪೂಜೆ ಮಾಡಿಸಿದ್ರೆ ಮಳೆ ಬರಲ್ಲ ಅಂತ ಏನು ಇದನ್ನಿಲ್ಲ, ನಮ್ಗೆ ನಂಬಿಕೆ ಇಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಅಭಿಮಾನಿಗಳು ಒಂದೇ ಬೇಡಿಕೆ, ಆ ದಿನ ಮಳೆ ಬರ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನೈಸ್. ಅಂದರೆ ಯಾವಾಗಲೂ ಮಳೆ ಬರಲಿ ಅಂತ ಈಗಿನ ದಿನಗಳಲ್ಲಂತೂ ಮಳೆ ತುಂಬ ಅವಶ್ಯಕವಾಗಿದೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈ ಒಂದು ಮ್ಯಾಚಿಗೋಸ್ಕರ ಆ ಒಂದಷ್ಟು ಟೈಮ್ ಮಳೆ ಬರಬಾರ್ದು ಅಂತಲೂ ಕೂಡ ಪ್ರೇ ಮಾಡುವಂಥದ್ದು. ಸೊ ಅದೇ ಅಭಿಮಾನ ಅನ್ನೋದು. ಈಗ ಮ್ಯಾಕ್ಸ್ವೆಲ್ ತುಂಬ ಅಂದರೆ ಒಂದು ಎಕ್ಸ್ಪೆಕ್ಟ್ರಾಗಿ ಕಾಣಿಸ್ತಾರೆ. ಯಾಕೆಂದರೆ ಮ್ಯಾಕ್ಸ್ವೆಲ್ ಔಟ್ ಆಫ್ ಫಾರ್ಮ್ ಇದ್ದಾರೆ. ಬಟ್ ಮ್ಯಾಕ್ಸ್ವೆಲ್ದು ಫಾರ್ಮ್ ಇಸ್ ಟೆಂಪ್ರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತಾರಲ್ಲ, ಆ ಲೆಕ್ಕದಲ್ಲಿ. ಮತ್ತು ಮೇನ್ ಅಂದರೆ ಮ್ಯಾಚ್ಗಳಲ್ಲಿ, ಅಂದರೆ ಕ್ವಾಲಿಫೈಯರ್ ಮ್ಯಾಚ್ಗಳಿರ್ಬೋದು, ನಾಕ್ಔಟ್ ಪಂದ್ಯಗಳಿರ್ಬೋದು, ಅಂಥ ಪಂದ್ಯಗಳಲ್ಲಿ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮ್ಯಾಕ್ಸ್ವೆಲ್ ಕಮ್ ಬ್ಯಾಕ್ ಮಾಡ್ಬೋದಾ ಒಳ್ಳೆ ರೀತಿಯಲ್ಲಿ? ಮ್ಯಾಕ್ಸ್ವೆಲ್ ಕಮ್ ಬ್ಯಾಕ್ ಮಾಡಬೇಕಂತ ಹಾಗೇನಿಲ್ಲ. ಮ್ಯಾಕ್ಸ್ವೆಲ್ ಆಲ್ಮೋಸ್ಟ್ ಒಳ್ಳೆ ಪ್ಲೇಯರೇ, ಅಂದರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಪ್ಲೇಯರೇ. ಆ ಟೈಮಲ್ಲಿ ಏನೋ ಆಗಿರುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಹೇಳಕ್ಕೆ ಬರಲ್ಲ. ನೀವು ನೋಡ್ಬೋದು, ಯಾವುದೋ ಒಂದು ODI ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚಲ್ಲಿ ಕ್ರ್ಯಾಂಪ್ಸ್ ಆದ್ರೂ ರನ್ ಹೊಡೆದ್ಬಿಟ್ಟು ಟೀಮ್ ಗೆಲ್ಸಿದ್ರು ಆಸ್ಟ್ರೇಲಿಯಾ ಬ್ಲಡ್ಡಲ್ಲೇ ಹಂಗಿರೋದು. ಹೆಂಗಾದ್ರೂ ಮಾಡಿ ಟೀಮ್ ಗೆಲ್ಲಬೇಕು. ಅವ್ರು ತಮ್ಮ ಸ್ವಂತಕ್ಕಾಗಲ್ಲ, ಟೀಮ್ಗೋಸ್ಕರ ಆಡ್ತಾರೆ. ಸೊ ಆ ರೀತಿ ಈ ಸಲ ಕಮ್ ಬ್ಯಾಕ್ ಇನ್ ಕೇಸ್ ಏನಾದ್ರು ಪ್ಲೇಯಿಂಗ್ ಲೆವೆನಲ್ಲಿ ಇದ್ದರೆ ಪರ್ಫಾರ್ಮ್ ಮಾಡ್ತಾರೆ. ಟೀಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಸ್ವಪ್ನಿಲ್ ಸಿಂಗ್ ಅವರು ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರು ಬಂದಾಗಿಂದ ಏನೋ ಆರ್ ಸಿ ಬಿ ಲಕ್ ಅನ್ಬೋದು. ಅಷ್ಟು ಮ್ಯಾಚ್ ಗೆದ್ದಿದೆ, ಬ್ಯಾಕ್ ಟು ಬ್ಯಾಕ್ 5. ಜೊತೆಗೆ ಇನ್ನೊಂದೇನೋ 5 ಮ್ಯಾಚ್ ಗೆದ್ದಿದ್ದಾರೆ ತಾನೆ. 5 ಮ್ಯಾಚು ಕಾನ್ಫಿಡೆನ್ಸ್ ಇರುತ್ತೆ, ನೆಕ್ಸ್ಟು ಗೆಲ್ತೀವಿ ಅನ್ನೋದು. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಎಲ್ಲೂ ಸಿಗಲ್ಲ. ಕಂಟಿನ್ಯೂ ಗೆಲ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಆ ಕಾನ್ಫಿಡೆನ್ಸ್ ಇಡೀ ಟೀಮಲ್ಲಿದ್ದರೆ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಗೆಲ್ತಾರೆ. ಜೊತೆಗೆ ಸಿ ಎಸ್ ಕೆ ಸೋಲತ್ತೆ ಅಂತೇನು ಹೇಳಲ್ಲ ನಾನು. ಅಲ್ಲೂ ಒಳ್ಳೆ ಪ್ಲೇಯರ್ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಆಗಲಿ, ಒಳ್ಳೆ ಮೆಂಟರ್ ಅಂತೇಳಿ ಧೋನಿ ಅವರೇ, ಕಾಮ್ ಆ್ಯಂಡ್ ಕೂಲ್ ಕ್ಯಾಪ್ಟನ್ನು. ಅಂಥ ಚಾಣಕ್ಯ ಇರ್ತಕ್ಕಂಥ ಟೀಮ್ನ ಸೋಲ್ಸೋ ಅಷ್ಟೊಂದು ಈಜಿ ಅಲ್ಲ. ಸೊ ನನ್ನ ಎಂಡ್ ದಿ ಗೇಮ್, ಎಂಡ್ ಆಫ್ ದಿ ಡೇ ರಿಸಲ್ಟ್ ಮ್ಯಾಟರ್ ಆಗುತ್ತೆ, ಟೀಮ್ ಎಫರ್ಟ್ ಮ್ಯಾಟರ್ ಆಗುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ಆರ್ ಸಿ ಬಿ ಎಡವಿದ್ದೆ ಅಂತಂದರೆ 7 ಪಂದ್ಯಗಳಲ್ಲಿ ಒಂದೇ ಒಂದು ಮ್ಯಾಚನ್ನು ಗೆದ್ದಿರುವಂಥದ್ದು. ಈಗ 6ರಲ್ಲಿ 5 ಅನ್ನೋಕ್ಕಿಂತ ಈಗ 5ರಲ್ಲಿ 5 ಗೆದ್ದಿರೋದು, ಅದೇ ಪ್ಲಸ್ ಆಗಿರೋದು. ಅದೇ ಇನ್ನೂವರೆಗೂ ಆರ್ ಸಿ ಬಿಯ ಕ್ವಾಲಿಫೈಯಿಂಗ್ ಕನಸನ್ನು ಇನ್ನೂ ಕೂಡ ಜೀವಂತವಾಗಿಟ್ಟಿರೋದು. ಸೊ ಇದನ್ನು ಅಂದರೆ ನಿಮಗೆ ಫಸ್ಟ್ ಹಾಫಿಂದು ಪರ್ಫಾರ್ಮೆನ್ಸ್ ಬಗ್ಗೆ ಬೇಸರ ಇದ್ದೇ ಇರುತ್ತೆ. ಬಟ್ ಕ್ರಿಕೆಟರ್ ಆಗಿ ಯಾವ ಥರ ನೋಡ್ತೀರಾ? ಕ್ರಿಕೆಟ್ ಅಂದಮೇಲೆ ಸೋಲು ಗೆಲುವೇ ಇದ್ದೇ ಇರೋದು, ಅದರಲ್ಲಿ ಏನು 2 ಮಾತಿಲ್ಲ. ಸಮ್ಟೈಮ್ಸು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲೇನೋ ಪಿಚ್ ಸರಿಯಾಗಿ ಆ್ಯಕ್ಟ್ ಮಾಡಿರಲ್ಲ.
ಆ್ಯಂಡ್ ನಮ್ಮ ಪ್ಲೇಯರ್ಸು ಕೆಲವರು ಕರೆಕ್ಟ್ ಪರ್ಫಾರ್ಮ್ ಮಾಡಿರಲ್ಲ, ಅಪೋಸಿಟ್ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ. ನಮ್ಮ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿಲ್ಲ ಅಂತ ಅನ್ನಕ್ಕೆ ಬರಲ್ಲ, ಬಟ್ ಅಪೋಸಿಟ್ ಟೀಮ್ ಇನ್ನೂ ಚೆನ್ನಾಗಿ ನಮ್ಗಿಂತ ಚೆನ್ನಾಗಿ ಮಾಡಿರ್ತಾರೆ. ಸೊ ಅವ್ರಿಗೆ ಅವ್ರು ಗೆಲ್ಲೇಬೇಕಂತಕ್ಕಂಥ ಪರಿಸ್ಥಿತಿ ಅವ್ರು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆಮ್ಯಾಗೆ ಇನ್ನೊಂದು ನಾವು ಫಸ್ಟ್ ಹಾಫಲ್ಲಿ ಏನು ಸೋತಿದ್ವಲ್ಲ, ಅಂದರೆ ಒಂದು ಮ್ಯಾಚ್ ಗೆದ್ದು ಪಂಜಾಬ್ ಕಿಂಗ್ಸ್ ಗೆದ್ವಿ. ಫಸ್ಟ್ ಮ್ಯಾಚೇ ನಮ್ಮ CSK RCB ಇತ್ತು, ಅಲ್ಲಿ ಸೋತ್ಬಿಟ್ಟು ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಬಿಟ್ಟಂಗೆ ಆಯಿತು. ಎಲ್ಲ ಅಭಿಮಾನಿಗಳದ್ದು ಅದೇ, ಫಸ್ಟ್ ಮ್ಯಾಚ್ ಹೋಯ್ತು ದೇವ್ರಿಗೆ ಹೋಯ್ತು ಅಂದ್ಬಿಡ್ತಾರೆ. ಸೊ ಸೆಕೆಂಡ್ ಮ್ಯಾಚು ಮತ್ತೆ ಬ್ಯಾಕ್ ಮಾಡಿದ್ರು. ಆಮೇಲೆ ಈ ಸಲ ಕೊಹ್ಲಿ ಒಂದು ಮಾತು ಹೇಳಿದ್ರು, RCB ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು. ಟೈಮ್ಸ್ ಏನಂದ್ರೆ ಕಂಟಿನ್ಯೂ 6 ಮ್ಯಾಚ್ ಸೋತ ಮೇಲೆ ಎಲ್ಲರೂ ಮಾತಾಡ್ಕೋತಿದ್ರು ಫಸ್ಟ್ ಟೀಮ್ ಎಲಿಮಿನೇಟ್ ಆಗೋದಂತ. ಇವಾಗ 1% ಹಿಡ್ಕೊಂಡು 37% ಇದೆ ಇನ್ನು RCB ಕ್ವಾಲಿಫೈ ಆಗ್ತಕ್ಕಂಥ ಚಾನ್ಸಸ್. ಆ 37% ಇದೆಯಲ್ಲ, ಅದ್ರ ಮೇಲೆ ಇನ್ನೂ ಎಷ್ಟೋ ಅಭಿಮಾನಿಗಳ ನಿರೀಕ್ಷೆ ಇದೆ. ನಮ್ಮ RCB ಅವರು ಕೆಲಸ ಮಾಡ್ತಾರೆ, ಈ ಸಲ ಕಪ್ ಗೆದ್ದೇ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಲಾಸ್ಟ್ ನಮ್ದು WPL ಅಲ್ಲೂ RCB ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಈ ಸಲ ಕಪ್ ಗೆದ್ದು. 16 ವರ್ಷ RCB ಮೆನ್ಸ್ ಟೀಮೇ ಗೆಲ್ದಿರ್ತಕ್ಕಂಥದ್ದನ್ನ ವುಮೆನ್ಸ್ ಟೀಮ್ ಮಾಡ್ತು, 2 ವರ್ಷದಲ್ಲಿ ಮಾಡ್ತು. ಅದರಲ್ಲಿ ಏನಿಲ್ಲ, ಈ ವರ್ಷ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ಲೇಯರ್ಸ್, ನಂಬಿಕೆ ಇದೆ. RCB ಟೀಮ್ ಹೋಮ್ ಗ್ರೌಂಡ್ ಬೇರೆ. ಏನು 7 ಪಂದ್ಯದಲ್ಲಿ 1 ಮ್ಯಾಚ್ ಅನ್ನು ಗೆದ್ರು, ಅದು ಹಿನ್ನಡೆ ಆಯ್ತು. ಅದು ಮೇನ್ ಏನಪ್ಪಾ ಅಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಸ್ವಲ್ಪ ಎಡುವುದ್ರು ಅಂತ. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಪ್ಲೇಯಿಂಗ್ ಲೆವೆನಲ್ಲಿ ಎಡಿದ್ರಂತ ಅನ್ನಕ್ಕೆ ಬರಲ್ಲ. ಮ್ಯಾನೇಜ್ಮೆಂಟು ಜೊತೆಗೆ ಕೋಚಸ್ ಎಲ್ಲ ಇರ್ತಾರೆ, ಯಾರು ಪ್ಲೇಯರ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ನಾವು ಹೊರಗಡೆ ಕೂತ್ಕೊಂಡು ಮಾತಾಡ್ತೀವಿ ಗೊತ್ತು, ಬಟ್ ಅಲ್ಲಿ ಒಳಗಡೆ ಏನು ನಡೀತಿರುತ್ತೆ, ಒಳಗಡೆ ಪ್ಲೇಯರ್ಸ್ ಹೆಂಗೆ ಚೆನ್ನಾಗಿ ಮಾಡ್ತಿರ್ತಾರೆ, ಆ ಟೈಮಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅದು ಮ್ಯಾಟರ್ ಆಗುತ್ತೆ. ಸೊ ಅದ್ರ ತಕ್ಕಂಗೆ ಪ್ಲೇಯಿಂಗ್ ಲೆವೆನ್ ಕೊಡ್ತಿರ್ತಾರೆ. ನಾವಿಲ್ಲಿ ಹೊರಗಡೆ ಎಷ್ಟೋ ಜನ ಹಂಗೆ ಹಿಂಗೆ ಅಂತ ಅನ್ಕೊಂಡು ಕ್ರಿಕೆಟ್ ಅನ್ಕೊಂಡಷ್ಟು ಈಸಿ ಇಲ್ಲ. ಬಟ್ ವಿಲ್ ಜಾಕ್ಸನ್ ಮೊದಲೇ ಪ್ರಯೋಗ ಮಾಡ್ಬೋದಿತ್ತು ಅಂತ. ಮಾಡ್ಬೋದಿತ್ತು ನನ್ನ ಪ್ರಕಾರ. ನಾನು ನೋಡಿದೆ ಸ್ಟಾರ್ಟಿಂಗಲ್ಲಿ ವಿಲ್ ಜಾಕ್ಸ್ ಬಗ್ಗೆ ಅಷ್ಟು ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನೋಡಿದೆ, ವಿಡಿಯೋಸಲ್ಲಿ ನೋಡಿದೆ. ಬಟ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಲಾಸ್ಟೆಲ್ಲ. ಒಳ್ಳೆ 50 ಅಂದರೆ ಅದು ಲೀಗಲೆಲ್ಲ ಹೊರಗಡೆ ಔಟ್ ಕಂಟ್ರಿ ಲೀಗಲೆಲ್ಲ ಚೆನ್ನಾಗಿ ಮಾಡಿದ್ರು. ಸ್ಟಾರ್ಟಿಂಗೇ ಎಕ್ಸ್ಪೆರಿಮೆಂಟ್ ಅವ್ನು ಹಾಕ್ಬಿಟ್ಟು ಅವ್ರನ್ನ ಒಳಗಡೆ ಹಾಕ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಒಂದು ಲೆಕ್ಕಕ್ಕೆ. ಬಟ್ ಇವಾಗ ಏನಿಲ್ಲ, 1 ಮ್ಯಾಚಲ್ಲಿ ಅಂತ ಅವ್ರು ಹೊಡೆದಿದ್ದು ನೋಡಿದ್ರೆ ನನಗನ್ನಿಸ್ತು ಸ್ಟಾರ್ಟಿಂಗಿಂದ ಆಡಿಸಿದ್ರೆ ಇನ್ನೂ 2 ಮ್ಯಾಚ್ ಗೆಲ್ಬೋದಿಂತ. ಮ್ಯಾಕ್ಸಿ ಮೇಲೆ ಸಖತ್ ಹೋಪ್ಸ್ ಇತ್ತು ನಮ್ಮೆಲ್ಲರಿಗೂ. ಆಲ್ಮೋಸ್ಟ್ ಇಡೀ RCB ಅನ್ನೋದಕ್ಕಿಂತ ಬೇರೆ ಬೇರೆ ಟೀಮಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಮ್ಯಾಕ್ಸ್ವೆಲ್ ಮೇಲೆ ಸಖತ್ ಹೋಪ್ಸ್ ಇತ್ತು. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ ಹೋಪ್ಸನ್ನು ಅವರು ಉಳಿಸ್ಕೊಳ್ಳಲಿಲ್ಲ. ಸೊ 2-3 ಮ್ಯಾಚಿಂದ ಹೊರಗಡೆ ಉಳಿದ್ರು. ಮತ್ತೆ ಲಾಸ್ಟ್ ಮ್ಯಾಚ್ ಏನೋ ಕಂಬ್ಯಾಕ್ ಮಾಡಿದ್ರು, ಲಾಸ್ಟ್ 2 ಮ್ಯಾಚಿಂದ ಕಂಬ್ಯಾಕ್ ಮಾಡಿದ್ರು. ಬಟ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ವಿಲ್ ಜಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಮೇ ಬಿ ಆಡಿಸ್ತಾರೆ. ಏನಕ್ಕೆಂದರೆ ಎಷ್ಟಾದರೂ ಇದು ಒಂಥರ ಹೈ ವೋಲ್ಟೇಜ್ ಪಂದ್ಯ. ಮ್ಯಾಕ್ಸ್ವೆಲ್ಲು ಆಸ್ಟ್ರೇಲಿಯಾ ಪ್ಲೇಯರ್, ಅವ್ರ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ಟೀಮ್ಗಾಗಿ ಆಡಬೇಕು, ಟೀಮ್ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು. ನನಗನ್ಸಿದ ಪ್ರಕಾರ ಪ್ಲೇಯಿಂಗ್ ಲೆವೆಲಲ್ಲಿ ಇದ್ದೇ ಇರ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಓಕೆ, ಈ RCB ಮ್ಯಾಚ್ಗೆ, ಈ RCB ವರ್ಸಸ್ CSK ಮ್ಯಾಚು ಎಷ್ಟು ಸ್ಕೋರ್ ಮಾಡಬೇಕು? ಫಸ್ಟ್ ಬ್ಯಾಟಿಂಗ್ ಆದರೆ RCB ಅಂದರೆ ಎಷ್ಟು ಸ್ಕೋರ್ ಮಾಡಿದ್ರೆ ಬೆಟರ್ ಅಂತ, ಒಂದು ಒಳ್ಳೆ ಪೊಸಿಷನಲ್ಲಿ ಇರುತ್ತೆ ಅಂತ. ಇನ್ ಕೇಸು RCB ಫಸ್ಟ್ ಬ್ಯಾಟಿಂಗು, ಆ್ಯಕ್ಚುಲಿ ಫಸ್ಟ್ ಆಫ್ ಆಲು RCB ಚೇಜಿಂಗ್ ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದೇ ಚೇಜಿಂಗ್ ಗ್ರೌಂಡು, ಚೇಜಿಂಗ್ ಚೆನ್ನಾಗಿರುತ್ತೆ. ಟಾಸ್ ಏನಾದರೂ ಗೆದ್ದ ಟೀಮ್ ಎಷ್ಟಿದ್ರು ಬಾಲಿಂಗೇ ತೊಗೊಳ್ಳೋದು ನನ್ನ ಪ್ರಕಾರ. ಬಟ್ ಸಮ್ಟೈಮ್ಸು ಹ್ಯುಮಿಡಿಟಿ ಅಂದರೆ ವಾತಾವರಣ ಮ್ಯಾಟ್ರ್ ಆಗುತ್ತೆ. ಎನ್ವೈರ್ಮೆಂಟ್ ಹೆಂಗಿದೆ ಅದ್ರ ಮೇಲೆ, ಪಿಚ್ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಏನಾದರೂ ಬೆಂಗಳೂರು ತೊಗೊಂಡ್ರೆ ನನ್ನ ಪ್ರಕಾರ ಒಂದು 240+ ಆದರೂ ಬೇಕೇ ಬೇಕು. 240+ ಆದರೂ ಬೇಕೇ ಬೇಕು. ಅನಂತರ ಅವ್ರನ್ನ 18 ರನ್ಗೆ ಅಂದರೆ 18 ರನ್ಗಿಂತ ಮುಂಚೆನೇ ಕಟ್ ಹಾಕಬೇಕು. ಅಂದರೆ 220 ಎಲ್ಲ ಅವ್ರಿಗೆ ಕೆಪಾಸಿಟಿ ಇದೆ. ಋತುರಾಜ್ ಗಾಯಕ್ವಾಡ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಧೋನಿ ಲಾಸ್ಟಿಗೆ ಮುಂಚೆ ಚೆನ್ನಾಗಿ ಆಡ್ತಿದ್ದಾರೆ. ಒಳ್ಳೆ ಟೀಮ್ ಅನ್ಬೋದು. ಸೊ ಇನ್ ಕೇಸ್ ಏನಾದರೂ CSK ಗೆದ್ದು ಬ್ಯಾಟಿಂಗ್ ತೊಗೊಂಡು CSK ಏನಾದರೂ ಟಾಸ್ ವಿನ್ ಆಗಿ ಅದು ಗೆದ್ದರೆ ಅವ್ರು ಬಾಲಿಂಗ್ ತೊಗೊಂಡು ನನ್ನ ಪ್ರಕಾರ. ಇನ್ ಕೇಸ್ ಏನಾದ್ರು ಬ್ಯಾಟಿಂಗ್ ಬಂದರೆ ಅವ್ರದ್ದು, ನಮ್ಮವರು ಆದಷ್ಟು ಬೇಗ ಕಟ್ ಹಾಕಬೇಕು. 180-200 ಒಳಗಡೆ ಕಟ್ ಹಾಕಿದ್ರೆ ಒಳ್ಳೆ ಚೇಂಜ್ ಮಾಡ್ಬೋದು. ಏನಕ್ಕೆಂದರೆ ಚೇಂಜಿಂಗಲ್ಲಿ ನಮ್ಮ ಹತ್ರ ಕೊಹ್ಲಿ ಅಂತೂ ಈ ಸಲ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಮಾತಾಡ್ತಾರೆ ಸ್ಟ್ರೈಕ್ ರೇಟ್ ಬಗ್ಗೆ, ಬಟ್ ಅವರು ಸಿಚುವೇಶನ್ ತಕ್ಕಂಗೆ ಆಡ್ತಿದ್ದಾರೆ. ನೋಡ್ಬೋದು ನೀವು, ಅವ್ರಿಗೇನು 6 ಹೊಡೆಯಕ್ಕೆ ಬರಲ್ಲ ಅಂತ, ಜಾಸ್ತಿ ಜನ ಬರೀ 6 ಎಲ್ಲ ಹೊಡೆಯಲ್ಲ ಅಂತ. ಬಟ್ ಸೆಕೆಂಡಲ್ಲಿ ಇದ್ದಾರೆ. 35 ಅಭಿಷೇಕ್ ಶರ್ಮಾ ಇದ್ದಾರೆ, 33 ವಿರಾಟ್ ಕೊಹ್ಲಿ ಇದ್ದಾರೆ. ಎಲ್ಲ ಅದೇ ಖಂಡಿತ ಅಬ್ಸರ್ವ್ ಮಾಡಬೇಕಾಗಿದ್ದು ಅದನ್ನೇ. ಅಂದರೆ ವಿರಾಟ್ ಕೊಹ್ಲಿ ಏನು ನೀವು ಹೇಳ್ದಂಗೆ ಏನು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋದು, ಬಟ್ ಸಿಚುವೇಶನಲ್ಲಿ ಕರೆಕ್ಟಾಗಿ ಆಡ್ತಾರೆ ಅಂತ. ಇನ್ನೊಂದು 36 ಅಂತಂದರೆ ಗ್ರೇಟ್ ಒಂದು ನಂಬರ್ಸ್ ಅಲ್ವಾ. 33 ಸೆಕೆಂಡ್ ಇರೋದು ಟಾಪು. ಸೊ ಈಗ ವಿರಾಟ್ ಕೊಹ್ಲಿ ಇರಬಹುದು ಅಥವಾ ಅದರ್ ಪ್ಲೇಯರ್ಸ್ ಇರ್ಬೋದು, ಟೀಮಲ್ಲಿ ಅಂದರೆ ಹೋಲ್ ಟೀಮ್ ಪರ್ಫಾರ್ಮ್ ಮಾಡಬೇಕು, ಅದು ಟೀಮ್ ವರ್ಕ್ ಬೇಕು ನಿಜನೇ. ಬಟ್ ಯಾವ ಪ್ಲೇಯರು ಒಂದು ಅಂದರೆ ಬೆಸ್ಟ್ ಸ್ಟಾರ್ ಪರ್ಫಾರ್ಮರ್ ಆಗ್ಬೋದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಕೊಹ್ಲಿ ಇರೋ ಫಾರ್ಮಲ್ಲಿ ಸ್ಟಾರ್ ಪರ್ಫಾರ್ಮರ್ ಆಗೇ ಆಗ್ತಾರೆ. ಯಾಕೆಂದರೆ ಅವ್ರಿಗೂ ಆಲ್ಮೋಸ್ಟ್ 17 ವರ್ಷ ಆಯ್ತು ಟೀಮ್ಗೆ ಆಡ್ತಿರೋದು. ಈ 17 ವರ್ಷದಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೆಂಗೆ ಈ ಪಿಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತಂದ್ರು ಕೇಳಕ್ಕೆ ಹೋಗ್ಬಿಡಿ, ಇನ್ನೂ ಚೆನ್ನಾಗಿ ಮಾಡ್ತಾರೆ.
ನಮ್ಮ ಜಾಸ್ತಿ ಹೋಪ್ಸ್ ಇರೋದು ಅವ್ರ ಮೇಲೆ. ಪಾಪ್ ಡುಪ್ಲೆಸಿಸ್ ಓಪನಿಂಗ್ ಬರ್ತಾರೆ, ಕೊಹ್ಲಿ ಓಪನಿಂಗ್ ಬರ್ತಾರೆ. ಸೊ ಇಬ್ಬರು ಜನ ಚೆನ್ನಾಗಿ ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟರೆ, ನಿಜವಾಗ್ಲೂ ಹೇಳ್ತೀನಿ, ಅವ್ರೇನಾದ್ರು ಇಬ್ಬರು ಜನ ಸೇರಿಬಿಟ್ಟು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರೆ RCB ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಓಕೆ ಒಳ್ಳೆ ಆಮೇಲೆ ಮಿಡ್ಲಲ್ಲಿ ಬಂದು DK ಅವರವರೇ, ಜೊತೆಗೆ ಮ್ಯಾಕ್ಸಿ ಬಂದಲ್ಲಿ ಮ್ಯಾಕ್ಸಿ ಪರ್ಫಾರ್ಮ್ ಮಾಡ್ತಾರೆ. ಓಕೆ, DK ಬಗ್ಗೆ ಬರೋದಾದ್ರೆ DK ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. DK ಏನಪ್ಪಾ ಅಂತಂದ್ರೆ ಆ ಮ್ಯಾಚ್ಗಳನ್ನು ಒಂದೊಂದು ಸಿಚುವೇಶನ್ ಅಲ್ಲಿ ಸೋಲುತ್ತೆ ಅನ್ನೋ ಸಿಚುವೇಶನ್ ಅಲ್ಲಿ ಕೂಡ ಎಂಟರ್ಟೈನ್ ಮಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ DK ಕಡೆಯಿಂದ. ಲೈಕ್ ಈಗಲೂ ಕೂಡ ಒಂದು 20-25 ಏಜ್ ಥರ ಅವರು ಯಂಗರ್ ಥರ ಆಡ್ತಾ ಇದ್ದಾರೆ. ಬಟ್ ಬೇಸರದ ಸಂಗತಿ ಅಂದರೆ ಮುಂದಿನ ವರ್ಷ ಅವ್ರು ಆಡಲ್ಲ, ಸೊ ರಿಟೈರ್ಡ್ ತಗೋತಾರೆ. ಸೊ ಎಷ್ಟು ಮಿಸ್ ಮಾಡ್ಕೋತೀರಾ DK ಅವ್ರನ್ನ? ಸೊ DK ಮಿಸ್ ಮಾಡ್ಕೊಳ್ಳೋದೇನು ಮಾತಿಲ್ಲ. ನಾನು ಕ್ರಿಕೆಟರ್ ಆಗಿ ಆಲ್ಮೋಸ್ಟ್ ನಂಗೆ ಗೊತ್ತಿರುತ್ತೆ ಏನಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಆದಮೇಲೆ ರಿಟೈರ್ಮೆಂಟ್ ಕೊಡೋ ಟೈಮಲ್ಲಿ ರಿಟೈರ್ಮೆಂಟ್ ಕೊಡಬೇಕು. ಕೆಲವೊಂದು ಹೊರಗಡೆ ಇರೋ ನಾರ್ಮಲ್ ಆಗಿರೋ ಫ್ಯಾನ್ಸ್ಗೇನು DK ಹಂಗೆ ಹಿಂಗೆ ಎಮೋಷನ್ಸ್ ಇರುತ್ತೆ, ನಮಗೂ ಇರುತ್ತೆ. ಬಟ್ ನಾವು ಆಸ್ ಎ ಕ್ರಿಕೆಟರ್ ಆಗಿ ನಮ್ಗೆ ಅದು ಗೊತ್ತಿರುತ್ತೆ ಏನಂತ ಹೇಳ್ಬಿಟ್ಟು. ಆ ಏಜಲ್ಲಿ ಬಾಡೀಸ್ ಕರೆಕ್ಟಾಗಿ ಸಪೋರ್ಟ್ ಮಾಡಲ್ಲ. ಬಟ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ರು. ಒಂದು ನೀವು SRH ಅಗೇನ್ಸ್ಟ್ ಮ್ಯಾಚಲ್ಲಿ 83 ಹೊಡೆದ್ರು, ಸಖತ್ತಾಗಿ ಹೊಡೆದ್ರು. ಆ ರೀತಿ ಆನಂತರ DK ಕಾಮೆಂಟರ್ ಆಗಿಬಿಟ್ಟು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂದರೆ ಅಷ್ಟೊಂದು ಈಸಿ ಅಲ್ಲ. ಅದು ಮೈಂಡ್ ಸೆಟ್ ಬೇಕು. ಆ ಮೈಂಡ್ ಸೆಟ್ಟಿಂದ ಎಲ್ಲ ಮಾಡ್ಬೋದು. ನೀವು ನೋಡ್ಬೋದು, ಆಲ್ಮೋಸ್ಟ್ ಥರ್ಡ್ ಮ್ಯಾನ್ ಕಡೆನೇ ಜಾಸ್ತಿ ರನ್ ಸ್ಕೋರ್ ಮಾಡ್ತಿದ್ದು. ಏನೋ ನಮ್ಮ ಕಡೆ AB de Villiers ಇಲ್ಲ ಅಂದರೆ ಅವ್ರ ಥರನೇ ಇವ್ರು ಆಡ್ತಿದ್ದು. ಒಂದು ಲೆಕ್ಕಕ್ಕೆ ಸೆಕೆಂಡ್ ABD ಅನ್ನಕ್ಕೆ ಬರಲ್ಲ. ಹಾಂ, DKನೇ ಆಲ್ಮೋಸ್ಟ್ DKನೇ ಆಲ್ವೇಸು. ಓಕೆ ಫೈನ್. ಈಗ DK ಒಂದು ಕಡೆ ಬಿಟ್ಟು ಹೋಗ್ತಾ ಇದ್ರೆ ನೆಕ್ಸ್ಟ್ ಇಯರ್ ಅಂತಂದರೆ ಆಕ್ಷನ್ಗೆ ಟೈಮ್ ಇದೆ. ಸ್ಟಿಲ್ ಇವಾಗ ಒಂದು ಅರ್ಲಿ ಅನಾಲಿಸಿಸ್ ಅಂದರೆ KL ರಾಹುಲ್ ಅವರು ಅಂದರೆ ಅಲ್ಲಿ ಅವರಿಗೆ ಒಂದು ಅವಮಾನ ಆಗ್ತಾ ಇರುವಂಥದ್ದು ವೈರಲ್ ಆಗ್ತದೆ, ವಿಡಿಯೋ ಸಾಕಷ್ಟು ನೋಡಿ. ಸೊ ನಿಜಕ್ಕೂ ಓನರ್ಸ್ಗಳು ಅವ್ರವ್ರದ್ದು ಏನೇ ಇದ್ರೂ ಕೂಡ, ಮಾತುಕತೆ ಏನೇ ಇದ್ರೂ ಕೂಡ ಡ್ರೆಸ್ಸಿಂಗ್ ರೂಮ್ ಅಥವಾ ಅವರಿಗೆ ಒಂದು ಸಪ್ರೇಟ್ ಒಂದು ಪ್ರೈವಸಿಲಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲರದ್ದು ಅನಿಸಿಕೆ. ಅದು ಏನೇ ಇದ್ರೂ ಕೂಡ ಅದು ಎಕ್ಸಾಕ್ಟಾಗಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ರೂ ಕೂಡ KL ರಾಹುಲ್ನ ಮೊದಲಿಂದನೂ ಕರ್ನಾಟಕ ಟೀಮಿಗೆ ಬೆಂಗಳೂರು ಟೀಮಿಗೆ ಬರಬೇಕು ಅಂತ ತುಂಬ ಒಂದು ಒತ್ತಡ ಅಥವಾ ಒತ್ತಾಯ ಇದೆ. ಸೊ ಈಗ ಇದೊಂದು ಒಳ್ಳೆ ಸಿಚುವೇಶನ್, ಒಳ್ಳೆ ಟೈಮ್ ಅಂತ ಅನ್ಸುತ್ತಾ? KL ರಾಹುಲ್ ಟೀಮ್ಗೆ ಬಂದರೆ ಹೇಗಿರುತ್ತೆ, ಬರಬೇಕು ಅಂತೀರಾ? ಏನು ಹೇಳಿ? ಆ್ಯಕ್ಚುಲಿ KL ರಾಹುಲ್ ಬರಬೇಕಂತಲ್ಲ, KL ರಾಹುಲ್ ಅವ್ರಿಗೂ ಒಂದು ಆಸೆ ಇದೆ. ನಾನು RCB ಆಡಬೇಕಂತ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ನಾನು ಇಲ್ಲೇ ಕರಿಯರ್, ನನ್ನ IPL ಕರಿಯರ್ನ ಇಲ್ಲೇ ಮುಗಿಸ್ಬೇಕಂತ ಅವ್ರು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳಿದರು. ನಾನು ಓದಿದ್ದೆ ಅದನ್ನು ಇಂಟರ್ವ್ಯೂ. RCB ಅಲ್ಲೇ ಮುಗಿಸ್ಬೇಕು ಅಂದ್ಕೊಂಡವ್ರೆ. ಸೊ KL ರಾಹುಲ್ ಬಂದರೆ ಇನ್ನೂ ಒಂಥರ ಬೇರೆ ಥರನೇ ಇರುತ್ತೆ RCB ಫೀಲು. ನೆಕ್ಸ್ಟ್ ಇಯರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಸ್ಕ್ವಾಡು. ಆ್ಯಂಡ್ ಅಲ್ಲೇನು ಇನ್ಸಿಡೆಂಟ್ ನಡೀತಿ ಯಾರಿಗೆ ಗೊತ್ತಿರಲ್ಲ, ಅವ್ರು ಏನು ಮಾತಾಡಿರ್ತಾರೆ ಯಾರಿಗೆ ಗೊತ್ತು. ಸುಮ್ಮನೆ ಆ್ಯಕ್ಷನ್ ಮೇಲೆ ಇದನ್ನು ಮಾಡೋಕ್ಕೆ ಬರಲ್ಲ. ಡೋಂಟ್ ಜಡ್ಜ್ ಬೈ ಬುಕ್ ಇಟ್ಸ್ ಕವರ್ ಅಂತ ಹೇಳ್ಬಿಟ್ಟು ಏನೋ ನಡೆದಿರುತ್ತೆ. ಬಟ್ ನನ್ನ ಪ್ರಕಾರ ಹಂಗೇನಾದರೂ ಆಗಿದ್ರೆ ಆ್ಯಸ್ ಅ ಓನರ್ ಆಗಿಬಿಟ್ಟು ಇನ್ಸ್ಪಿರೇಷನ್, ಮೋಟಿವೇಟಿವ್ ಮಾತಾಡಬೇಕು. ಆ ರೀತಿ ಎಲ್ಲ ಆ್ಯಕ್ಟ್ ಮಾಡಬಾರ್ದು. ಅದೇನಿದ್ರು ಕೋಚಸ್ ನೋಡ್ಕೊತಾರೆ, ಸ್ಟಾಫ್ ನೋಡ್ಕೊಳ್ಳುತ್ತೆ. ಸೊ ಫೈನಲಿ RCB ವರ್ಸಸ್ CSK ಮ್ಯಾಚ್ ಅಂತಂದರೆ ಅದೇ ಮೊದಲೇ ಹೇಳಿದಾಗೆ ಯಾವುದೇ ಒಂದು ಲೀಗ್ ಪಂದ್ಯ ಆದರೂ ಕೂಡ ಅದು ಹೈ ವೋಲ್ಟೇಜ್ ಆಗಿರುತ್ತೆ. ಬಟ್ ಈ ಸಿಚುವೇಶನಲ್ಲಿ ಇಬ್ಬರಿಗೂ ಕೂಡ ಅಂತಂದರೆ ಈಗ ಇನ್ ಕೇಸ್ CSK ಏನಾದರೂ ಕ್ವಾಲಿಫೈ ಆಗಿಬಿಟ್ಟಿದೆ ಅಂದರೆ ಸೊ ಅವರಿಗೆ ಮ್ಯಾಟರ್ ಆಗೇ ಆಗುತ್ತೆ. ಒಂದು ಮ್ಯಾಚ್ ಕೂಡ ಗೆಲ್ಲಬೇಕು ಗೊತ್ತು. ಬಟ್ ಸ್ಟಿಲ್ ಇಬ್ಬರಿಗೂ ಕೂಡ ಡೂ ಆರ್ ಡೈ, ಗೆದ್ದರೆ ಒಳಗೆ ಇಲ್ಲಾಂದರೆ ಹೊರಗೆ ಅನ್ನೋ ರೀತಿಯಲ್ಲಿ ಆಗಿರೋದು. ಸೊ ಈ ಒಂದು ಸಿಚುವೇಶನಲ್ಲಿ ಈ ಒಂದು ಪಂದ್ಯ, ಈ ಒಂದು ಎಕ್ಸಾಕ್ಟ್ ಈ ಒಂದು ಪಂದ್ಯದ ಬಗ್ಗೆ ಎಲ್ಲವನ್ನು ಗಮನಿಸಿ ನೋಡಿದಾಗ ಎಷ್ಟು ಹೈ ವೋಲ್ಟೇಜ್ ಪಂದ್ಯ ಆಗ್ಬೋದು, ಅಂದರೆ ಯಾವ ರೀತಿ ಆಗ್ಬೋದು ಈ ಪಂದ್ಯ ಅಂತ? ಆಲ್ಮೋಸ್ಟ್ ಇಡೀ IPL ಎಷ್ಟು ಜನ ನೋಡ್ತಾರಲ್ಲ, ಅಷ್ಟು ಬೇರೆ ಬೇರೆ ಟೀಮ್ದು ಫ್ಯಾನ್ಸ್ ಇರ್ಬೋದು, ಯಾವುದೇ ಟೀಮ್ ಫ್ಯಾನ್ಸ್ ಇರ್ಬೋದು, ಯಾವುದೇ ಪ್ಲೇಯರ್ ಫ್ಯಾನ್ಸ್ ಇರ್ಬೋದು, ಎಲ್ಲರೂ ಆ ಮ್ಯಾಚ್ ನೋಡ್ತಾರೆ. ಏನಕ್ಕೆಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು. ಜೊತೆಗೆ RCB CSK ಮೊದಲಿಂದನೂ ಇರ್ತಕ್ಕಂಥ ಅದು ರೈವಲ್ರಿ. ನನ್ನ ಪ್ರಕಾರ ಒಳ್ಳೆ ಪಂದ್ಯ ಆಗತ್ತೆ. ಜೊತೆಗೆ ನಾವು ಎಂಟರ್ಟೈನ್ಮೆಂಟು ಸಿಗುತ್ತೆ ಆ ದಿನ. ಆಸ್ ಎ ಕ್ರಿಕೆಟರಾಗಿ ಹೇಳ್ಬೇಕಂದ್ರೆ ಟೀಮ್ ಎಫರ್ಟ್ ಚೆನ್ನಾಗಿದ್ದರೆ ಯಾವುದೂ ಟೀಮ್ ಆದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಗೆಲ್ಬೋದು. ಇನ್ ಕೇಸ್ ಡೂ ಆರ್ ಡೈ ಅಂದ್ರಲ್ಲ ನೀವು, CSK ಇನ್ ಕೇಸ್ ಗೆದ್ರು ಓಕೆ, ಅವರು ಕ್ವಾಲಿಫೈ ಆಗಿಬಿಡ್ತಾರೆ. ಬಟ್ ಇನ್ ಕೇಸ್ RCB ಸೋತ್ರೆ ಅಂದರೆ ಹೆಂಗೆ, RCB ಗೆದ್ದರೆ 18 ರನ್ನಿಂದ ಲೀಡಿಂದ ಗೆಲ್ಲಬೇಕು. ಅದೇನಾದ್ರು 15 ರನ್ ಲೀಡಿಂದ ಗೆದ್ದರೆ ಬೇರೆ ಟೀಮ್ಗೆ ಚಾನ್ಸ್ ಇದೆ ಕ್ವಾಲಿಫೈ ಆಗೋದು. ಸೊ ಅದಕ್ಕೆ RCB ಒಂಥರ ಡೂ ಆರ್ ಡೈ. ಜೊತೆಗೆ ಚಲೋ ಅಂದರೆ ಒಳ್ಳೆ ಪರ್ಫಾರ್ಮ್ ಮಾಡಬೇಕು. ತಮಗೇನು ಬೇಕಲ್ಲ, ರನ್ ರೇಟು 18.1 ಚೇಸ್ ಮುಗಿಸ್ಬೇಕು, ಇಲ್ಲಾಂದರೆ 18 ರನ್ ಲೀಡಿಂದ ಗೆಲ್ಲಬೇಕು. ಇವೆರಡನ್ನು ಮಾಡಬೇಕು. ಗೆಲ್ಲಬೇಕಂದ್ರೂ ಗೆಲ್ತೀನಿ ಅನ್ನೋದ್ರ ಜೊತೆಗೆ ಇವೆರಡು ಮಾಡಿ ಮುಗಿಸ್ಬೇಕು. ಫೈನಲಿ ಯಾವ ರೀತಿ ವಿಶ್ ಮಾಡ್ತೀರಾ RCB ಟೀಮ್ಗೆ ಈ ಒಂದು ಮ್ಯಾಚ್ಗೆ? ನನ್ನ ಪ್ರಕಾರ RCB ಗೆಲ್ಲಿ ಸೊಲ್ಲಿ, ವಾಟ್ ಹ್ಯಾಪನ್ ಆನ್ 18th May, ವಿ ವಿಲ್ ಸಪೋರ್ಟ್ ಆಲ್ವೇಸ್ RCB ಟಿಲ್ ಅವರ್ ಲಾಸ್ಟ್ ಬ್ರೀತ್. ನಮ್ಮ ಕೊನೆ ಉಸಿರಿರೋವರೆಗೂ ನಾವು RCB ಸಪೋರ್ಟ್ ಮಾಡೇ ಮಾಡ್ತೀವಿ.
ಅದೇನೋ ಹೋಮ್ ಅಂದರೆ ಒಂಥರ ನಮ್ಮ ಟೀಮೇ ಇದ್ದಂಗೆ. ಅಂದರೆ ಕರ್ನಾಟಕ ಟೀಮ್ ಅಂದಮೇಲೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಆಲ್ವೇಸ್. ನಾವು ಪ್ಲೇಯರ್ ನೋಡಿ ಸಪೋರ್ಟ್ ಮಾಡೋರಲ್ಲ, ನಮ್ಮ ಕರ್ನಾಟಕ ಟೀಮ್ ಅಂದ್ಮೇಲೆ ಸಪೋರ್ಟ್ ಮಾಡ್ತೀವಿ. 18ನೇ ತಾರೀಕು ಏನೇ ಆಗಲಿ, ಗೆಲುವಾಗಲಿ ಸೋಲಾಗಲಿ ಎನಿಥಿಂಗ್, ಆ ಮ್ಯಾಚ್ ಕ್ಯಾನ್ಸಲ್ ಆಗಲಿ ಏನೂ ಆಗಲಿ, ನಮ್ಮ ಲಾಸ್ಟ್ ಉಸಿರಿರೋವರೆಗೂ RCB ಸಪೋರ್ಟ್ ಮಾಡೇ ಮಾಡ್ತೀವಿ ಅಷ್ಟೇ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಏನು ಕ್ರಿಕೆಟರ್ ಆಗಿ ಒಂದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರು ಕೂಡ ಫೈನಲಿ ಬರೋದು ಮತ್ತೆ RCB ಬ್ಲಡ್. ಅಂದರೆ RCB ಅನ್ನುವ ಅಭಿಮಾನ ಹೀಗೆ ಅಂತಂದರೆ ಏನು ಹುಚ್ಚೆದ್ದು ನೋಡುವ ಹಾಗೆ ಮಾಡುತ್ತೆ ಪ್ರತಿ ಪಂದ್ಯವನ್ನು ಕೂಡ. ಬಟ್ ಈ ಮ್ಯಾಚು ತುಂಬಾ ಸ್ಪೆಷಲ್. ಅಂದರೆ ಈ ಮ್ಯಾಚನ್ನು RCB ಗೆಲ್ಲಿ, ಹಾಗೆಯೇ ಈ ಬಾರಿ ಆದರೂ ಪ್ರತಿ ಬಾರಿ ಹೇಳೋ ಥರ ಈ ಸರಿನಾದ್ರು ಕಪ್ ನಮ್ದಾಗಲಿ ಅನ್ನೋದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ TV, ಬೆಂಗಳೂರು.